ಸರ್ಕಾರಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಮಾತಾಡ್ತಿದ್ದಾರೆ. ಸಂಸದರಿಗೆ ನಾಡಪ್ರಭುಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಾಡಿಕೊಂಡು ಪಾಪ ಅನೇಕರು ಈ ಒಂದು ಉತ್ಸವದಲ್ಲಿ ಆಕರ್ಷಿ. ದಯವಿಟ್ಟು ದಯವಿಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಡಿ. ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಡಿ. ದಯವಿಟ್ಟು ದಯಮಾಡಿ ಯಾರು ಗಲಾಟೆ ಮಾಡಿಕೊಡಿ. ಒಂದು 10 ನಿಮಿಷ ಆಗ್ತದೆ. ದಯವಿಟ್ಟು ನಾಡಪ್ರಭು ಕೆಂಪೇಗೌಡರು ನಾವೆಲ್ಲ ಅಂದ್ಕೊಳ್ತೇವೆ ಇಡೀ ದೇಶಕ್ಕೆ ಒಂದು ಸಿಗ್ನಲ್, ಒಂದು ಸರ್ಕಲ್ ಅಂತ ತಗೊಂಡ್ರೆ ಒಂದೇ ಒಂದು ಸಿಗ್ನಲ್, ಅದಕ್ಕೆ ಭಾಷೆ ಗೊತ್ತಿಲ್ಲ, ಕೈಕಾಲಿಲ್ಲ, ಜೀವಂತಿಕೆ ಇಲ್ಲ, ಆದ್ರೆ ಆ ಸಿಗ್ನಲ್ ಒಂದು ಶಿಸ್ತನ್ನ ತರುತ್ತೆ. ಒಂದೇ ಒಂದು ಸಣ್ಣ ಸಿಗ್ನಲ್. ಆ ರೀತಿ ಇಡೀ ದೇಶಕ್ಕೆ, ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಗಾಂಧೀಜಿಯವರು, ಅವರ ಒಂದೇ ಒಂದು ಸಣ್ಣ ನಾಯಕತ್ವ ಇಡೀ ದೇಶಮಾನ್ಯ ನಾಯಕತ್ವವಾಗಿ ಮಹಾನ್ ವ್ಯಕ್ತಿಗಳಾಗಿ ಮಹಾತ್ಮನಾಗಿ ಇವತ್ತು ನಮ್ಮ ಕಣ್ಮುಂದೆ ಮಹಾತ್ಮ ಗಾಂಧೀಜಿ ಅವರಿದ್ದಾರೆ. ಹಾಗಾಗಿ ನೋಡಿ, ನಾವೆಲ್ಲ ಒಂದು ನೇರವಾದಂತ ದೃಷ್ಟಿಯನ್ನ ಇಟ್ಕೊಳ್ಬೇಕು, ಆಚರಣೆಯ ಔಚಿತ್ಯವನ್ನ ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ನಾವು ಇದ್ದೇವೆ, ಯಾರಿಗೆ ಗೌರವವನ್ನ ಕೊಡ್ತಾ ಇದ್ದೇವೆ, ಅವರಿಗೆ ಕೊಡುವಂತ ಗೌರವವನ್ನ ಮೊದಲು ಕೊಡುವಂತದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಾಡಪ್ರಭುಗಳು ಇಡೀ ವಿಶ್ವಕ್ಕೆ, ಒಂದು ಅರ್ಥದಲ್ಲಿ ಇಡೀ ವಿಶ್ವಕ್ಕೆ, ಏನು ಕುವೆಂಪು ಅವರು ಹೇಳ್ತಾರೆ ಒಂದ್ ಕಡೆ ನೇಗಿಲ ಯೋಗಿ ಅಂತೇಳಿ, ಅವರು ರೈತನಿಗೆ ಕುರಿತಾಗಿ ಒಂದು ಪದವನ್ನ ಸಂಯೋಜಿಸ್ತಾರೆ. ದೇವರನ್ನ ಬಿಟ್ರೆ, ನಮ್ಮ ಪರಂಪರೆ ಸಂಸ್ಕೃತಿಯಲ್ಲಿ ದೇವರನ್ನ ಬಿಟ್ರೆ ನಾವು ನೆಕ್ಸ್ಟ್ ಗೌರವ ಕೊಡುವಂತದ್ದು ನಮ್ಮ ಋಷಿಮುನಿಗಳಿಗೆ, ಯೋಗಿಗಳಿಗೆ. ಆ ಸ್ಥಾನವನ್ನ ಸಮಾಜದಲ್ಲಿ ರೈತನಿಗೆ ಕುವೆಂಪು ಅವರು ಕಟ್ಟಿಕೊಡ್ತಾರೆ. ಅದಕ್ಕೆ 500 ವರ್ಷ ಹಿಂದೆ ನೋಡಿ, ಕುವೆಂಪು ಅವರು ಈ ಶತಮಾನದಲ್ಲಿ ಬರೆದಂತ ರಾಷ್ಟ್ರಕವಿ, ನಮ್ಮೆಲ್ಲರ ಅತ್ಯಂತ ಗೌರವ ಪಾತ್ರವಾದಂಥವರು, ಇಡೀ ನಾಡಿನ ಹೆಮ್ಮೆಯ ಪ್ರತೀಕ. ಇದಕ್ಕೆ 500 ವರ್ಷ ಹಿಂದೆ ರೈತನಿಗೆ ನಾನೇನಾದ್ರೂ ಗೌರವ ಕೊಡಬೇಕು ಅಂದ್ರೆ, ರೈತನನ್ನ ನಾನೇನಾದ್ರೂ ಶಕ್ತಿ ತುಂಬಬೇಕು ಅಂದ್ರೆ, ಅನ್ನ ಕೊಡುವಂತ ಆ ರೈತನಿಗೆ ಅವನ ಋಣವನ್ನು ನಾನು ತೀರಿಸಬೇಕು ಅಂದ್ರೆ, ಒಬ್ಬ ರಾಜನಾಗಿ ಅವನು ಬೆಳೆಯುವ ಪ್ರತಿ ಬೆಳೆ ಅದಕ್ಕೆ ಆರ್ಥಿಕವಾಗಿ ಅವನಿಗೆ ಶಕ್ತಿ ತುಂಬುವಂತಾಗಬೇಕು ಅನ್ನೋ ಪರಿಕಲ್ಪನೆ ಇಡೀ ವಿಶ್ವದಲ್ಲಿ ಯಾರೂ ಪಡೆದಿರಲಿಲ್ಲ. ಅಂತ ಕಾಲಘಟ್ಟದಲ್ಲಿ ನಾಡಪ್ರಭುಗಳು ಆ ಪರಿಕಲ್ಪನೆಯನ್ನು ಕಂಡಂತವ್ರು. ಬೆಳೆಯುವ ಹತ್ತಿ, ಬೆಳೆಯುವ ಬೇಳೆ, ಬೆಳೆಯುವ ಪ್ರತಿ ಪದಾರ್ಥಕ್ಕೆ ಒಂದೊಂದು ವಾಣಿಜ್ಯ ನಗರವನ್ನು ನಾನು ಸೃಷ್ಟಿ ಮಾಡಬೇಕು. ರೈತರು ಬೆಳೆದಂತ ಎಲ್ಲ ಬೆಳೆಗಳು ಅಲ್ಲಿ ಬರಬೇಕು. ಕೊಳ್ಳುವವರಿಗೆ ವೇದಿಕೆಯನ್ನು ನಾನು ಸೃಷ್ಟಿ ಮಾಡಿಕೊಡ್ಬೇಕು. ಆ ಮೂಲಕ ರೈತನಿಗೆ ಭದ್ರತೆಯನ್ನು ಒದಗಿಸಬೇಕು. ಈ ಒಕ್ಕಲುತನವನ್ನು ನಂಬಿಕೊಂಡಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಅವರಿಗೆ ಜೀವವನ್ನು ನಾನು ಕಲ್ಪಿಸ್ಕೊಡ್ಬೇಕು ಅನ್ನೋ ಪರಿಕಲ್ಪನೆಯನ್ನು ಕಂಡಂತವರು ನಾಡಪ್ರಭುಗಳು. ಅಂತ ನಾಡಪ್ರಭುಗಳ ಆಯೋಜನೆಯಲ್ಲಿ, ಆ ಜಯಂತಿಯಲ್ಲಿ ಘನ ಸರ್ಕಾರದ ಆಶಯ ಇದೆ. ಅವರ ಪ್ರತಿ ಸಂಕಲ್ಪ, ಅವರ ಪ್ರತಿ ಕೊಡುಗೆ ಮೂಲೆಗೆ, ಮನೆಗೆ, ಇವತ್ತಿನ ಯುವತಿಯರಿಗೆ, ಪ್ರತಿ ಮಗುವಿಗೆ ತಲುಪಬೇಕು ಅಂತೇಳಿ ನೋಡಿ. ಅಂತ ಆಚರಣೆಯಲ್ಲಿ ತಾವೆಲ್ಲ ಕೂಡ ಅದರ ಭಾಗಿಗಳಾಗಿದ್ದೀರಾ. ಈ ರೀತಿಯ ಪ್ರಶಾಂತತೆ, ಆ ಮಹಾತ್ಮನಿಗೆ ನಾವೆಲ್ಲ ಕೊಡುವ ಗೌರವ, ಅದು ನಮ್ಮ ಸಂಸ್ಕಾರ, ಅದು ನಮ್ಮ ಸಂಸ್ಕೃತಿ. ದಯವಿಟ್ಟು ನಾನು ಮತ್ತೊಮ್ಮೆ ಕೈ ಜೋಡಿಸಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ,
ಅಂತ ಮಹನೀಯರ ಆಚರಣೆ, ಸುಮಾರು 37 ಮಹನೀಯರ ಆಚರಣೆಯನ್ನ ನಾವು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಅನೇಕರು ಇಡೀ ವಿಶ್ವಕ್ಕೆ ಮಾದರಿಯಾದಂತ ವಿಶ್ವಪುರುಷರು ನಮ್ಮ ರಾಜ್ಯದಲ್ಲಿ ಈ ಮಣ್ಣಿನಲ್ಲಿ ಬಂದು ಹೋಗಿದ್ದಾರೆ. ಅವರು ಕೊಟ್ಟ ಸಂದೇಶಗಳನ್ನು ವಿಶ್ವಕ್ಕೆ ಸಾರಬೇಕು, ಅದು ಮುಂದಿನ ಪೀಳಿಗೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದೊಂದೇ ಉದ್ದೇಶ ನಮಗೆ ಆಚರಣೆಗೆ. ಅಂತ ಆಚರಣೆಯನ್ನ ನಾವೆಲ್ಲ ಸೇರಿ, ನಾವೆಲ್ಲ ಸಂಭ್ರಮದಿಂದ ಬೆಳಗ್ಗೆ 6 ಗಂಟೆಯಿಂದ ಅನೇಕ ಗ್ರಾಮ ಪಂಚಾಯತ್ ಮೇಲೆ ಕೆಂಪೇಗೌಡರ ಎಲ್ಲ ಇತಿಹಾಸವನ್ನ ಜಿಲ್ಲಾಧಿಕಾರಿಗಳು ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಕೆಂಪೇಗೌಡರು ಅಂತಂದ್ರೆ ಅದೊಂದು ದಿವ್ಯ ಶಕ್ತಿ. ಇವತ್ತು ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಂತಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ 517 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಒಂದು ದೊಡ್ಡ ದೂರ ದೃಷ್ಟಿತ್ವವನ್ನು ಇಟ್ಕೊಂಡು ಬೆಂಗಳೂರನ್ನು ಕಟ್ಟಿದ್ರಿಂದ ಇವತ್ತು ಅವರೇ ಹೇಳ್ತಾ ಇದ್ದ ಹಾಗೆ ಇವತ್ತು ಇಡೀ ದೇಶಕ್ಕೆ ಟ್ಯಾಕ್ಸ್ ಪೇ ಮಾಡೋದರಲ್ಲಿ ಬೆಂಗಳೂರು ಅಥವಾ ಕರ್ನಾಟಕ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಬೆಂಗಳೂರೇ ಕಾರಣ ಆಗಿರ್ತಕ್ಕಂಥದ್ದು. ಅಂತ ಒಂದು ಮಹಾನ್ ಶಕ್ತಿ ಈ ಒಕ್ಕಲಿಗರು ಅಂತಂದ್ರೆ ಕೆಂಪೇಗೌಡರ ಕಾಲದಿಂದನೂ ಕೂಡ ಈ ಒಕ್ಕಲಿಗರು ಹೂಳಿದ್ರೆ ಮಾತ್ರ ದೇಶಕ್ಕೆ ಅನ್ನ ಸಿಗ್ತಕ್ಕಂಥದ್ದು. ಅನ್ನ ಕೂಡ ಯಾವ್ದಾರ ಕೈ ಇದೆ ಅಂದ್ರೆ ಅದು ರೈತರು. ಆ ಒಕ್ಕಲಿಗ ಕೊಡ್ತಾನೆ ಬಿಟ್ರೆ ಯಾವತ್ತು ಕೈಯನ್ನು ಹಿಂಗೆ ಬೇಡಲ್ಲ. ಅಂತ ಒಂದು ವಿಶೇಷವಾದ ಶಕ್ತಿ ಇವತ್ತು ಕೆಂಪೇಗೌಡರಿಂದ ಅವ್ರ ವಂಶ ಪರಂಪರೆಯಿಂದ ಇವತ್ತು ನಮ್ಮ ಈ ಸಮುದಾಯಕ್ಕೆ, ಒಂದು ಒಕ್ಕಲಿಗ ಸಮುದಾಯಕ್ಕೆ ಒಂದು ವಿಶೇಷವಾದ ಶಕ್ತಿ ಬಂದಿದೆ. ಆಡಳಿತ ಮಾಡೋದು ಗೊತ್ತು, ಶಿಕ್ಷಣದ ವ್ಯವಸ್ಥೆನೂ ಗೊತ್ತು, ರಾಜಕೀಯನೂ ಗೊತ್ತು, ಸಾಹಿತ್ಯನೂ ಗೊತ್ತು, ಧರ್ಮ ಕ್ಷೇತ್ರಗಳನ್ನು ನಡೆಸ್ತಕ್ಕಂಥದ್ದು ಗೊತ್ತು. ಎಲ್ಲವನ್ನು ಅರ್ಥ ಇರ್ತಕ್ಕಂಥವ್ರು ಯಾವ್ದಾದ್ರು ಒಂದು ಸಮುದಾಯ ಇದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡ್ತಾ ಬಂದಿದ್ದೇವೆ. ನಮ್ಮ ಹೆಮ್ಮೆ ಅನ್ನೋ ಹಾಗೆ ನಮ್ಮ ಒಕ್ಕಲಿಗ ಸಮುದಾಯದಿಂದ ಯಾರಾದರೂ ಪ್ರಥಮ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ಹೊರ ಬಂದರು. ಅದಾದ ಮೇಲೆ ಹಾಗೆ ನಮ್ಮ ದೇವೇಗೌಡರು ಕೆಂಪು ಕೋಟೆಯಲ್ಲಿ ಯಾವುದಾದ್ರೂ ಒಂದು ಕನ್ನಡಿಗ ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿಸಿದಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು. ಅಂತ ಒಂದು ಹೆಮ್ಮೆ. ಹಾಗೆ ಅವರ ಸಾಲಿನಲ್ಲಿ ನಮ್ಮ SM ಕೃಷ್ಣ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಇಂತೆಲ್ಲರೂ ಕೂಡ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟಿ ಇವತ್ತು ದೇಶವನ್ನು ರಾಜ್ಯವನ್ನು ಕಾದಿದ್ದಾರೆ. ಹಾಗೆ ಈಗ ನಮ್ಮ DK ಶಿವಕುಮಾರ್ ಅವರು ಎಲ್ಲ ನಮ್ಮ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅಂತ ಹೆಮ್ಮೆಯ ಅಂತ ಒಂದು ದೊಡ್ಡ ಸಮುದಾಯ ಇದು. ರಾಜಕೀಯ ವ್ಯವಸ್ಥೆ ಆಗಿದ್ರೆ ಸೈಲೆಂಟ್. ನಮಗೆ ಹೆಮ್ಮೆ ಅನ್ನೋ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಅವರಿದ್ದಾರೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಅವರು ಕೂಡ ಅತೀವ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಕೋಲಾರ ಭಾಗಕ್ಕೆ ಬಂದರೆ ನಮ್ಮ ಪಿಳ್ಳಪ್ಪ ಅವರು ಇರ್ಬೋದು, ಹಾಗೆ ನಮ್ಮ ಸಿ ಬೈರೇಗೌಡರು ಇರ್ಬೋದು, ಬಚ್ಚೇಗೌಡರು ಇರ್ಬೋದು, MA ಕೃಷ್ಣಪ್ಪ ಅವರು ಇರ್ಬೋದು, ಇಂತೆಲ್ಲ ಧುರೀಣರು ಕೂಡ ಈ ಜಿಲ್ಲೆಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂತ ಒಂದು ಮಹಾನ್ ಸಮುದಾಯದ ನಾವುಗಳು ಎಲ್ಲವನ್ನು ಕೂಡ ನಮ್ಮ ಮೇಲೆ ನಾನಾ ರೀತಿಯ ಹೇಳಿಕೆಗಳು, ಒತ್ತಡಗಳು ಬರ್ತಾನೆ ಇರ್ತವೆ. ಅವೆಲ್ಲವನ್ನು ಕೂಡ ನಾವು ತಾಳ್ಮೆಯಿಂದ ಕೇಳಿಕೊಂಡು ಭಾವಿಸ್ಕೋಬಾರ್ದು. ನಮ್ಮ ಒಕ್ಕಲಿಗರು ಹೇಗೆ ಅಂತಂದ್ರೆ ಚೆನ್ನಾಗಿ ದುಡಿತಾರೆ, ದುಡ್ದು ಚೆನ್ನಾಗಿ ದುಡಿತಾರೆ. ಪಾಪ ದುಡ್ದು ಇನ್ನೇನು ಎಲೆ ಹಾಕೊಂಡು ಊಟಕ್ಕೆ ಕೂತ್ಕೊಂತಾರೆ. ಕೇಳಿಸ್ಕೊಳ್ಳಿ, ಪೂಜ್ಯ ಗುರುಗಳು ಹೇಳಿದ್ದು ಬಾಲಗಂಗಾಧರ ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು ಬಾಲಗಂಗಾಧರ ನಮ್ಮ ಒಕ್ಕಲಿಗರು ಚೆನ್ನಾಗಿ ದುಡಿತಾರೆ, ಶ್ರಮ ಪಡ್ತಾರೆ. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಅಂತ ಇನ್ನೂ ಶ್ರಮಜೀವಿಗಳೇ.
ಯಾಕಂದ್ರೆ 2000 ಅಡಿ ನೀರಿಂದ ನೀರನ್ನು ತೆಗೆದು ವ್ಯವಸಾಯನ ಕೊಡ್ತಕ್ಕಂಥವ್ರು. ಬರೀ ವ್ಯವಸಾಯ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಹೆಮ್ಮೆ. ಯಾಕಂದ್ರೆ ನಾವು ತರಕಾರಿ ಬೆಳಿತೇವೆ, ದ್ರಾಕ್ಷಿ ಬೆಳಿತೇವೆ, ಹೂ ಬೆಳಿತೇವೆ, ಹಾಲನ್ನು ಕೊಡ್ತೇವೆ, ಅದರಲ್ಲೂ ವೆರೈಟಿ ಆಫ್ ಫ್ರೂಟ್ಸ್ಗಳು ಎಲ್ಲವನ್ನು ಕೂಡ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಎಲ್ಲವನ್ನು ಕೊಡ್ತಕ್ಕಂಥ ಏಕೈಕ ಜಿಲ್ಲೆ ಅಂತಂದ್ರೆ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅದು ಎಲ್ಲವನ್ನು ಕೊಡ್ತಾ ಇದ್ದೇವೆ ನಾವು. ಹಾಗೆ ಅಂತ ಶ್ರಮಿಕರ ನಾಡಾಪುರ ಮತ್ತು ಕೋಲಾರ. ಹಾಗೆ ನಮ್ಮ ಪೂಜ್ಯವರು ಹೇಳ್ತಾ ಇದ್ರು, ನಮ್ಮ ಒಕ್ಕಲಿಗರು ತುಂಬಾ ಶ್ರಮ ಪಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಕಷ್ಟಪಟ್ಟು ಇನ್ನೇನು ಕೂತ್ಕೊಂತಾರೆ, ಊಟಕ್ಕೆ ಎಲೆ ಹಾಕೊಂಡು ಎಲೆ ಮೇಲೂ ಬಡಿಸ್ತಾರೆ, ಎಲೆ ಮೇಲೆ ಐಟಮ್ಸ್ಗಳನ್ನ ಬಡಿಸ್ತಾರೆ. ಬಡಿಸದ ಮೇಲೆ ಹೊತ್ತಿನಿಂದ ಆಗಿದೆ, ನಾನು ಹೆಚ್ಚು ಹೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು 516 ವರ್ಷಗಳಾದರೂ ಕೂಡ, ಹೌದಪ್ಪ 517ನೇದು, 516 ಆಗೋಗಿದೆ. 517 ವರ್ಷಗಳಾದರೂ ಕೂಡ ನಾವಿವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇಷ್ಟು ಅರ್ಥಪೂರ್ಣವಾಗಿ, ಇಷ್ಟು ವಿಜೃಂಭಣೆಯಿಂದ, ಉತ್ಸಾಹದಿಂದ ನಾವು ಮಾಡ್ತಾ ಇದ್ದೇವೆ. ನಾವು ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವ? ಇಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಾಡ್ತಾ ಇದ್ದೇವೆ. ಅವರನ್ನು ಇವತ್ತು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಯಾಕೆ? ಈ ದೇಶದಲ್ಲಿ ಅನೇಕ ರಾಜರನ್ನು ನೋಡಿದ್ದೀವಿ, ದೊಡ್ಡ ದೊಡ್ಡ ಮಹಾರಾಜರನ್ನು ನೋಡಿದ್ದೀವಿ, ಅವರ ವೈಭವವನ್ನು ನೋಡಿದ್ದೀವಿ, ಅವರ ಸಾಮ್ರಾಜ್ಯಗಳನ್ನು ನೋಡಿದ್ದೀವಿ. ಆದರೆ ಅವರ ಜಯಂತಿಯನ್ನ ಯಾರು ಕೂಡ ಹೆಚ್ಚಾಗಿ ಮಾಡ್ತಾ ಇಲ್ಲ. ಆದರೆ ನಾಡಪ್ರಭು ಕೆಂಪೇಗೌಡರು ಸಾಮಂತರಾಜರಾದರೂ ಕೂಡ ಅವರ ಜಯಂತಿಯನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರೆಂದೂ ಕೂಡ ದರ್ಪದ ಆಡಳಿತ ಮಾಡಲಿಲ್ಲ, ಅವರೆಂದೂ ಕೂಡ ಅಹಂಕಾರದಿಂದ ನಡ್ಕೊಳ್ಳಿಲ್ಲ. ಅವರು ಪ್ರೀತಿಯಿಂದ, ವಿಶ್ವಾಸದಿಂದ, ಆದರ್ಶವನ್ನು ಇಟ್ಕೊಂಡು ಸಮಾನಗಳ ಹಿಂದೆ ಮಾಡಿದ್ರು. ಅಮೆರಿಕ ಹೇಳುತ್ತೆ, ನಾವು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಅಂತ, 300 ವರ್ಷಗಳಿಗೂ ಹೆಚ್ಚಾಗಿದೆ ನಮ್ಮ ಪ್ರಜಾಪ್ರಭುತ್ವ ಬಂದು, ವಿ ಆರ್ ದ ಓಲ್ಡೆಸ್ಟ್ ಡೆಮೋಕ್ರಸಿ ಅಂತ ಹೇಳುತ್ತೆ. ಆದರೆ ಡೆಮೋಕ್ರಸಿನೇ ಇಲ್ದಿದ್ದಂಥ ಕಾಲಘಟ್ಟದಲ್ಲಿ ಸಮಾನತೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅರಿವನ್ನು ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಅಕ್ಷರಶಃ ಆಡಳಿತದ ಕೆಲಸ ಮಾಡಿದ್ರು. 54 ಪೇಟೆ ಹೇಳ್ತೇವೆ, 54 ಪೇಟೆಯಲ್ಲಿ ಯಾವುದಾದ್ರೂ ಒಕ್ಕಲಿಗರಿಗೆ ಪೇಟೆ ಅಂತ ಮಾಡಿದಾರೇನಪ್ಪ? ಮಾಡಿದ್ದೆಲ್ಲ ಇತರೆ ಜಾತಿಯ ಬಲಹೀನ ವರ್ಗಗಳಿಗೆ ಮಾಡಿದ್ರು. ಅವತ್ತು ಅರಳಿಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ತಿಗಳರ ಪೇಟೆ, ಇದೆಲ್ಲ ಕೂಡ ಇತರೆ ಸಮುದಾಯದ ನಗರತರ ಪೇಟೆ. ಚುನಾಯಿತ ಪ್ರತಿನಿಧಿಗಳಿಗೆ ಇವತ್ತು ಅವರ ಆದರ್ಶ ನಮಗೆ ದಾರಿದೀಪ. ಜನರ ಏಳಿಗೆಗೆ ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೆದಾಗ ಮಾತ್ರ ನಾವು ಕೂಡ ಚಿರಾಯುವಾಗಿರ್ಬೋದು, ಅಮರವಾಗಿ ನಾವು ಹೋದ ಮೇಲೂ ಕೂಡ ಅಮರವಾಗಿರಬೇಕು ಅಂತಂದ್ರೆ ನಾವು ಮಾಡುವಂತ ಕೆಲಸದಿಂದ ಮಾತ್ರ ಸಾಧ್ಯ ಹೊರತು ನಮ್ಮ ಅಧಿಕಾರದ ಕುರ್ಚಿ ಶಾಶ್ವತ ಅಲ್ಲ. ನಾವು ಬಿಡ್ತೀವಲ್ಲ ಹೆಜ್ಜೆ ಗುರುತು. ನಾವು ಅಧಿಕಾರದಲ್ಲಿದ್ದಾಗ, ಆಡಳಿತದಲ್ಲಿದ್ದಾಗ ನಾವು ಏನು ಹೆಜ್ಜೆ ಗುರುತುಗಳನ್ನು ಬಿಡ್ತೇವೆ ಅದು ಸಮಾಜಕ್ಕೆ ಇರ್ತದೆ. ನಾವು ವೈಯಕ್ತಿಕವಾಗಿ ಏನು ಗಳಿಸ್ಕೊಳ್ತೀವಿ ನಮ್ಮ ಜೊತೆಗೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬಂಧುಗಳೇ, ಚಿಕ್ಕಬಳ್ಳಾಪುರ, ಆವತಿ, ದೇವನಹಳ್ಳಿ, ಯಲಹಂಕ, ಹೀಗೆ ಈ ಎಲ್ಲ ಪ್ರದೇಶಗಳು ಕೂಡ ಅವರ ಆಳ್ವಿಕೆಯಲ್ಲಿತ್ತು. ಅವತ್ತು ನೋಡಿ, ಜೀವನದಿನೇ ಇಲ್ದಿರ ಇರುವಂತ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು, ಅದು ಕೂಡ ಸ್ವಾರಸ್ಯ, ಯಾಕೆ ಬೆಂಗಳೂರನ್ನು ಅವರು ಆಯ್ಕೆ ಮಾಡಿಕೊಂಡ್ರು ಅಂತ. ಒಂದು ಮೊಲ, ಇದು ವೀರರ ಸ್ಥಳ, ಇಲ್ಲೇ ನಾನು ರಾಜ್ಯವನ್ನ ಕಟ್ಟಬೇಕು, ನಾಡನ್ನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೆ.
ಅದು ಕಾರಣ. ಹಾಗಾಗಿ ಬಂಧುಗಳೇ, ಇವತ್ತು ಬೆಂಗಳೂರು ನಮ್ಮ ರಾಜ್ಯಕ್ಕೆ ಮಾತ್ರ ಒಂದು ಕ್ಯಾಪಿಟಲ್ ಅಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಬೇಕಾಗಿದೆ ಇವತ್ತು ಬೆಂಗಳೂರು. ಜಾಗತಿಕ ನಗರ ಆಗಿದೆ ಬೆಂಗಳೂರು. ಕೋಟ್ಯಾಂತರ ಜನರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ನಾಡಪ್ರಭು ಕೆಂಪೇಗೌಡರ ಕಲ್ಪನೆಯಿಂದ, ಅವರ ಆಡಳಿತದ ನೀತಿಯಿಂದ ಆಗಿದೆ. 30-40 ಲಕ್ಷ ಜನ ಐಟಿಯಲ್ಲಿ ನೇರವಾಗಿ ಇವತ್ತು ಯುವಕರು ಉದ್ಯೋಗ ಸಿಕ್ಕಿದೆ. ಅವ್ರೇನು ಬರೀ ನಮ್ಮ ಒಕ್ಕಲಿಗರಿದ್ದಾರ? ಬರೀ ಕರ್ನಾಟಕ ರಾಜ್ಯದವರು ಇದ್ದಾರ? ಹೊರ ರಾಜ್ಯಗಳ ಯುವಕರಿದ್ದಾರೆ, ಹೊರ ದೇಶಗಳ ಯುವಕರಿದ್ದಾರೆ. ಇಡೀ ಜಗತ್ತಿನ ಜ್ಞಾನದ ಸಂಪತ್ತು ಇವತ್ತು ಬೆಂಗಳೂರಿನಲ್ಲಿದೆ. ಎಲ್ಲ ವಲಯಗಳು ಇವತ್ತು ಹೈಯೆಸ್ಟ್ ಸ್ಟಾರ್ಟ್ಅಪ್ ಒಂದು ಕ್ಯಾಪಿಟಲ್ ಯಾವುದಾದ್ರೂ ಇದ್ರೆ ಅದು ಬೆಂಗಳೂರು ಇವತ್ತು. ಹಾಗಾಗಿ ಬಂಧುಗಳೇ, ಕೂಡ ಈ ಸಮುದಾಯದಲ್ಲಿ ನಾವು ಯಾರು ಕೂಡ ಸಮುದಾಯಕ್ಕೆ ನಾವು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಬರಲ್ಲ. ಇಂಥ ತಂದೆ ತಾಯಿನೇ ನಾವು ಆಯ್ಕೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಒಂದು ಒಕ್ಕಲುತನ ಅಂತಂದ್ರೆ ಕೃಷಿಕರು, ರೈತರು, ಈ ದೇಶಕ್ಕೆ ಅನ್ನ ಕೊಡುವಂತ ರೈತ, ಈ ದೇಶದ ಬೆನ್ನೆಲುಬು ಅಂತ ಒಂದು ಸಮುದಾಯದಲ್ಲಿ ಹುಟ್ಟಿರುವಂಥದ್ದು ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ ಪುಣ್ಯ ಅಂತ ನಾವೆಲ್ಲ ಕೂಡ ಭಾವಿಸ್ತೀವಿ. ಆದರೆ ಹುಟ್ಟಿದ ಮಾತ್ರಕ್ಕೆ ನಾವು ಒಕ್ಕಲಿಗರಾಗ್ತೀವಾ? ಇಲ್ಲ. ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ನಾವು ಒಕ್ಕಲುತನದ ಧರ್ಮವನ್ನು ನಾವು ಕಾಪಾಡಬೇಕು. ಆ ಧರ್ಮ ಏನು? 4 ಜನರಿಗೆ ನಮ್ಮ ಜೊತೆಯಲ್ಲಿ ವಿಶ್ವಾಸದಿಂದ, ಪ್ರೀತಿಯಿಂದ ಅವರಿಗೆಲ್ಲ ರೀತಿಯ ಸಹಕಾರ ಕೊಡಬೇಕು, ಪ್ರೀತಿಯನ್ನು ತೋರಿಸಬೇಕು. ಬಲಹೀನರು ನಮ್ಮ ಹತ್ರ ಬಂದಾಗ ನಮ್ಮ ಶಕ್ತಿಗೆ ಅನುಗುಣವಾಗಿ ಅವರಿಗೆ ಸಹಕಾರ ಕೊಡಬೇಕು. ಆರ್ಥಿಕ ಸಹಕಾರ ಒಂದೇ ಅಲ್ಲ, ಆರ್ಥಿಕ ಶಕ್ತಿ ಇಲ್ಲ ಅಂತಂದ್ರೆ ಪ್ರೀತಿ, ವಿಶ್ವಾಸದಿಂದ ಕೂಡ ನೀವು ಸಹಕಾರ ಕೊಡಬಹುದು. ಹೀಗೆ ನಮ್ಮ ಧಾರ್ಮಿಕ ಪರಂಪರೆ ಬೆಳೆದು ಬಂದಿದೆ. ಇದು ನಾವು ಸಮಾಜದ ಸ್ವಾಸ್ಥ್ಯವನ್ನು ಬೆಳೆಸಬೇಕಂದ್ರೆ ಎಲ್ಲ ಜಾತಿಯ ಜನರ ಜೊತೆ ಬೆರೆತು ಅಣ್ಣ ತಮ್ಮಂದರಂಗೆ, ಅಕ್ಕ ತಂಗಿಯರಂಗೆ ನಾವು ಎಲ್ಲರನ್ನು ಕೂಡ ನೋಡ್ಕೊಳ್ಳುವಂಥ ಸಾಮಾಜಿಕ ಪ್ರಜ್ಞೆ, ಆ ಕಳಕಳಿ ನಮ್ಮಲ್ಲೆಲ್ಲರಲ್ಲಿ ಕೂಡ ಬರಬೇಕು ಅಂತೇಳಿ ನಾನು ಆಶಯ ಪಡ್ತೇನೆ. ಇವತ್ತು ನಾವು ಕೆಂಪೇಗೌಡರ ದಾರಿ ಹೋಗಬೇಕು ಅಂತಂದ್ರೆ, ಅವತ್ತು ಅವರು ಕೆರೆಗಳನ್ನು ಕಟ್ಟಿದ್ರು, ಕರೆ ಕುಂಟೆಗಳನ್ನು ನಿರ್ಮಾಣ ಮಾಡಿದ್ರು. ನಾವೇನು ಮಾಡಬೇಕು? ಇವತ್ತು ಆ ಒಂದು ನೀರನ್ನು ಉಳಿಸುವಂತ ಕೆಲಸ ಮಾಡಬೇಕು, ಕೆರೆಗಳನ್ನು ಉಳಿಸುವಂತ ಕೆಲಸ ಮಾಡಬೇಕು. ಇವತ್ತು ಡಿಸಿಲ್ಟ್ ಮಾಡಬೇಕು. ಕೆರೆಗಳ ಸಾಮರ್ಥ್ಯವನ್ನ, ನೀರು ಸಂಗ್ರಹಣೆ ಮಾಡುವಂತ ಸಾಮರ್ಥ್ಯವನ್ನ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲ ಕೂಡ ರೈತರು ಒಂದಾಗಬೇಕು. ರೈತರು ಯಾವ ಸಮಾಜದಲ್ಲಿ ಅವರು ಆರ್ಥಿಕವಾಗಿ ಮುಂದೆ ಬರ್ತಾರೆ, ಸಂತೋಷವಾಗಿರ್ತಾರೆ, ಅಂತ ಸಮಾಜ, ಅಂತ ದೇಶ ಮಾತ್ರ ಅಭಿವೃದ್ಧಿ ಹೊಂದಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿಕೊಡುವಂತ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ರೈತರಿಗೆ, ಸಮುದಾಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿ ಸಹೋದರನಾಗಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ, ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಡವಾಗಿ ಬಂದಿದೆ. ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ ಶ್ರೀಕೃಷ್ಣ ದೇವರಾಯರ ತುಂಬಾ ನಂಬಿಕಸ್ಥರಾಗಿದ್ರು. ಶ್ರೀಕೃಷ್ಣ ದೇವರಾಯರ ಆಡಳಿತ ಹೆಂಗಿತ್ತು ಅಂದ್ರೆ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬೆಳೆಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಇತ್ತು. ಅಂತ ಶ್ರೀಕೃಷ್ಣ ದೇವರಾಯ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸ್ತಿದ್ದ ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ಸಾಮಂತ ರಾಜರಾಗಿದ್ದ
ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದಾರೆ. 64 ವಿವಿಧ ಪೇಟೆಗಳು, ಚಿಕ್ಕಪೇಟೆ, ದೊಡ್ಡಪೇಟೆ, ಕಾಟನ್ ಪೇಟೆ ಅಂತ ಕಟ್ಟಿದ್ದಾರೆ. ಕೆಂಪೇಗೌಡರ ಶ್ರೇಷ್ಠತೆ ಏನು ಅಂದ್ರೆ, ಶ್ರೀಕೃಷ್ಣ ದೇವರಾಯರೊಮ್ಮೆ ರಕ್ಕಸ ತಂಗಡಿ ಕದನಕ್ಕೆ ಕಳಿಸ್ತಾರೆ. ರಕ್ಕಸ ತಂಗಡಿ ಕದನದಲ್ಲಿ ಕೆಂಪೇಗೌಡರಿಗೆ ಅನಾರೋಗ್ಯ ಆಗುತ್ತೆ. ಆವಾಗ ರಾಜ್ಯದ ಜನರೆಲ್ಲ ತಿರುಪತಿಗೆ ಅರಿಕೆ ಹೊತ್ಕೊಂತಾರೆ, ನಾಡಪ್ರಭುಗೆ ಒಳ್ಳೇದಾಗಬೇಕು ಅಂತ. ಇವತ್ತು ಅದು ಕುಣಿಗಲ್ನ ದೇವಸ್ಥಾನದಲ್ಲಿ ಶಾಸನವಾಗಿದೆ. ಅದಾದ್ಮೇಲೆ ಬೆಂಗಳೂರನ್ನ ಕಟ್ಟಬೇಕು ಅಂತ ಕೆಂಪೇಗೌಡರು ತೀರ್ಮಾನ ಮಾಡಿದಾಗ ಶ್ರೀಕೃಷ್ಣ ದೇವರಾಯ ವಂಶಸ್ಥರ ಅನುಮತಿ ತಗೊಂಡು ಬೆಂಗಳೂರನ್ನ ಕಟ್ತಾರೆ. ನಾನು ಕೆಂಪೇಗೌಡರಿಗೆ, ಅವರ ಕುಟುಂಬಕ್ಕೆ ಸಮಸ್ಯೆ ಹಾಕಿದ್ರೆ, ಕೆಂಪೇಗೌಡರು ನನಗೂ ನಾಡಪ್ರಭುನೇ, ಎಲ್ರಿಗೂ ನಾಡಪ್ರಭುನೇ. ಇವತ್ತು ಕೆಂಪೇಗೌಡರ ಆಶಯ, ನಿರ್ಮಲಾನಂದನಾಥ ಶ್ರೀಗಳು ನಮ್ಮ ಜಿಲ್ಲೆಗೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ನಾನು ಕೆಂಪೇಗೌಡರು ಹೆಂಗಿರ್ತಾರೆ ಅಂತ ನೋಡಿಲ್ಲ, ಅದು ಡಿ ಕೆ ಶಿವಕುಮಾರ್ ಅಲ್ಲಿ ನೋಡಿದ್ದೀನಿ. ನಾನು ನೋಡಿರೋ ಕೆಂಪೇಗೌಡರು ನನ್ನ ನಾಯಕ ಡಿ ಕೆ ಶಿವಕುಮಾರ್. ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಹೆಸರಿಟ್ಟು ನಾನು ಧನ್ಯವಾದ ಅರ್ಪಿಸ್ತಾ, ಕೆಂಪೇಗೌಡರು ಇವತ್ತೇನು ಸೆಂಟ್ರಲ್ ಕಾಲೇಜು ಮತ್ತೆ ಕಂಠೀರವ ಸ್ಟೇಡಿಯಂ ಇದೆ, ಆ ಭಾಗದಲ್ಲಿ ಫಾರೆಸ್ಟ್ ಇತ್ತು. ಆ ಭಾಗದಲ್ಲಿ ಕೆಂಪೇಗೌಡರು ಯಲಂಕಾದಿಂದ ಹೋದಾಗ ಇಲ್ಲಿ ಸಿಟಿ ನಿರ್ಮಾಣ ಮಾಡಬೇಕು ಅನ್ಕೊಂತಾರೆ. 1000 ನದಿಗಳ ನಾಡು ಅಂತ ಬೆಂಗಳೂರನ್ನ ಕರೀತಾರೆ. ಬೆಂಗಳೂರನ್ನ ಕಟ್ಟೋದವರು 64 ಕಲೆಗಳನ್ನ, 64 ವಿದ್ಯೆ ಇರ್ತಕ್ಕಂಥವ್ರನ್ನೆಲ್ಲರೂ ತಂದು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ. ಕೆಂಪೇಗೌಡರಿಗೆ 6 ವರ್ಷ ವಯಸ್ಸು. ಶ್ರೀಕೃಷ್ಣ ದೇವರಾಯನ ಆಡಳಿತವನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಶ್ರೀಕೃಷ್ಣ ದೇವರಾಯನ ಆಡಳಿತ ನೋಡಿ ಇನ್ಸ್ಪೈರ್ ಆಗಿ ನಾಳೆ ಇಂಥ ಒಂದು ಸಾಮ್ರಾಜ್ಯ ನಾನು ಬೆಂಗಳೂರಲ್ಲಿ ಕಟ್ಟಬೇಕು ಅಂತ ಶ್ರೀಕೃಷ್ಣ ದೇವರಾಯನನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ಕಟ್ತಾರೆ. ಇದು ಕೆಂಪೇಗೌಡರು ಇವತ್ತು ಬೆಂಗಳೂರು ಕಟ್ಟಿದೆ ಅಂದ್ರೆ ನೋಡಿ, ನಮ್ಮ ಬೆಂಗಳೂರು ಆರ್ಥಿಕತೆ ಹೆಂಗಿದೆ ಅಂದ್ರೆ, ದೇಶದ 35% GDP ಬೆಂಗಳೂರು. ನಾವು ಬೆಂಗಳೂರನ್ನೇ ಒಂದು ಸಪರೇಟ್ ಅಂತ ನೋಡಿದೆ, ದೇಶದ 67ನೇ ಆರ್ಥಿಕತೆ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಶ್ರೀಗಳು, ನಮ್ಮ ನಾಡಿನ ಶಿವಕುಮಾರ ಸ್ವಾಮೀಜಿ ಅಥವಾ ಬಾಲಗಂಗಾಧರ ಶ್ರೀಗಳ ಹೆಸರಿಡಿ ಅಂತ ನಾನು ವಿನಂತಿ ಮಾಡಿದ್ದೆ. ಸೊ 15-16ನೇ ಶತಮಾನ ಕೆಂಪೇಗೌಡರ ಆಡಳಿತ ನಮಗೆ ಸ್ಫೂರ್ತಿ. ಶ್ರೀಕೃಷ್ಣ ದೇವರಾಯನ ಆಡಳಿತ ಸ್ಫೂರ್ತಿ. 500 ವರ್ಷಗಳ ನಂತರನೂ ಇವತ್ತು ಶ್ರೀಕೃಷ್ಣ ದೇವರಾಯನ ಆಡಳಿತ ದಕ್ಷಿಣ ಭಾರತಕ್ಕೆ ಸ್ಫೂರ್ತಿ ಇದೆ ಅಂದ್ರೆ ಶ್ರೀಕೃಷ್ಣ. ಜೈ ಕೆಂಪೇಗೌಡ, ಜೈ ಅಂಬೇಡ್ಕರ್, ಜೈ ವಾಲ್ಮೀಕಿ.